ಒಂದು ಜೆನ್ಯೂನ್ ರಿಕ್ವೆಸ್ಟ್ ಇರೋದೇನೆಂದರೆ ನಾವು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಮ್ಯಾಮ್, ನಾವು ನಿಯತ್ತಾಗಿ ಬರೆದವರು ಪ್ರಾಪರ್ ಇನ್ವೆಸ್ಟಿಗೇಟ್ ಮಾಡಿ, ನಮಗೇನು ಪರವಾಗಿಲ್ಲ, ನಾವೆಲ್ಲ ಪಾರದರ್ಶಕವಾಗಿದ್ದೀವಿ. ನೀವೇನೇ ಕೇಳಿದ್ರು, OMR ಶೀಟ್ ಕೇಳಿದ್ರು, ಏನೇ ಕೇಳಿದ್ರು ತಂದು ಕೊಡ್ತೀವಿ. ನಮ್ಗೆ ಏನಂದರೆ ಮೋಸ ಆಗಬಾರ್ದು. ನಾವು ಅವ್ರಿಗೆ ಇವಾಗ ನೋಡಿ ಅಕ್ಯೂಸ್ಡ್ ಏನಂತ ಹೇಳ್ತಿದ್ದಾರೆ, ಎಕ್ಸಾಮ್ ಅಂತ ಹೇಳ್ತಿದ್ದಾರೆ. ಆಯ್ತು, ಇವಾಗ ಏನೋ ಕಲ್ಪ್ರಿಟ್ ಎಲ್ಲೋ ನಡೆದಿದೆ ಅಂದರೆ ಇನ್ವೆಸ್ಟಿಗೇಟ್ ಮಾಡಿ, ಪ್ರಾಪರ್ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ಬೇಕು ಹೊತ್ತಾಗಿ ಯಾವಾಗಲೂ ಎಕ್ಸಾಮ್ ಅಂತ ಹೇಳ್ಬಾರ್ದು. ಈಗ ನಾವೆಲ್ಲ ಕಷ್ಟಪಟ್ಟಿದ್ದೀವಿ, 5-6 ತಿಂಗಳೆಲ್ಲ ಕುಂತ್ಕೊಂಡು ಓದಿದ್ವಿ, ನಮ್ಗೆ ನ್ಯಾಯ ಬೇಕು ತಾನೇ. ನಮ್ದು ರಿಕ್ವೆಸ್ಟ್ ಇರೋದು ಒಂದೇ ಮ್ಯಾಮ್, ನೀವು ಎಲ್ಲರಿಗೂ ಹೇಳ್ಬೇಕಾಯ್ತು ಇದೊಂದೇ, ನಮಗೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಬೇಕು. ನಾವು ಅಕ್ಯೂಸ್ಡ್ ಅಲ್ಲ ಮ್ಯಾಮ್, ನಾವು ನಿಯತ್ತಾಗಿ ಬರೆದವರು. ಸೊ ನಮಗೆ ನ್ಯಾಯ ಕೊಡಿಸಿ. ಈಗ ಸ್ಟೇ ತಂದಿದ್ದಾರಲ್ಲಪ್ಪ, ಅವ್ರ ಉದ್ದೇಶ ಆದ್ರೆ ಏನಂತ ಮ್ಯಾಮ್? ಆ್ಯಕ್ಚುಲಿ ಏನಿರೋದಂದರೆ ಇವಾಗ ವಿಒ ಕರೆದಿದ್ದಾರೆ, ಕಾಂಟ್ರಾಕ್ಟ್ ವಿಒ ಅಂತ ಇತ್ತು. ಆ್ಯಕ್ಚುಲಿ ಅದರೊಳಗಡೆ ಮೆನ್ಷನ್ ಮಾಡಿದ್ದಾರೆ, ಈ ಪರ್ಮನೆಂಟ್ 400 ಮೆಂಬರ್ಸ್ ಬಂದ ತಕ್ಷಣವೇ ಈ ಕಾಂಟ್ಯಾಕ್ಟಲ್ಲಿರೋರು ತೆಗೆದಾಕ್ತೀವಿ ನಾವು ಅಂತ. ಅದಿದೆ ಕಾಂಟ್ಯಾಕ್ಟ್ ಬೇಸಲ್ಲಿ ಇರೋದು. ಸೊ ಇವಾಗ ನಾವು ಪರ್ಮನೆಂಟ್ ಅವ್ರು ಹೋದರೆ ಅವ್ರನ್ನ ಆಬ್ವಿಯಸ್ಲಿ ತೆಗೆದಾಕ್ತಾರೆ. ಸೊ ನಮ್ಗೆ ತೆಗೆದಾಕ್ಬೇಡಿ ಅನ್ನೋದು ಅವ್ರದ್ದೊಂದು. ಅವ್ರು ಏನು ಸ್ಯಾಲರಿ ಮಾಡ್ತಿದ್ರು? ಅದು ಅಷ್ಟು ಗೊತ್ತಿಲ್ಲ ಮ್ಯಾಮ್. ಅವ್ರ ಎಜುಕೇಶನ್ ಏನಾಗಿದೆ? ಸೇಮ್ ಮ್ಯಾಮ್, ಕಾಮನ್ BVSC ಮಾಡಿದ್ದಾರೆ, BVSC ಆ್ಯಂಡ್ ಸೇಮ್ ಡಿಗ್ರಿ. ಆ ಆಪ್ಷನ್ ತಗೊಳ್ತಾ ಇದ್ದಾರೆ, ಈಗಲೂ ತಗೊಳ್ತಾ ಇದ್ದಾರಾ? ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಳ್ತಾ ಇದ್ದಾರಾ? ಪರ್ಮನೆಂಟ್ ಆಗೋವರೆಗೂ ಅಂತ ಇತ್ತು, ಪರ್ಮನೆಂಟ್ ಆದ್ಮೇಲೆ ತೆಗಿತೀವ ಅಂತ ಇತ್ತು. ಎಷ್ಟು ವರ್ಷ ಮಾಡ್ಕೊಬೇಕಾಗಿತ್ತು ಪರ್ಮನೆಂಟ್ ಆಗೋದಕ್ಕೆ ಅವರು? ಅದು ಅಲ್ಲ, ಅಂದ್ರೆ ಪರ್ಮನೆಂಟ್ ಅಂದ್ರೆ ಇದು ಎಕ್ಸಾಮ್ ಬೇಸ್ಡ್ ಮೇಲೆ ಪರ್ಮನೆಂಟ್ ಮಾಡ್ತೀವಿ ಅಂತ ಅಂತಿತ್ತು. ಇವಾಗ ಎಕ್ಸಾಮ್ ಆಯ್ತು, ಪರ್ಮನೆಂಟ್ ಮಾಡ್ತಿದ್ದಾರೆ, ಅವ್ರನ್ನ ತೆಗಿತೀವಿ ಅಂತ ಇದ್ರು. ಯಾಕಂದ್ರೆ ಆಲ್ರೆಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವ್ರು ತೆಗಿತೀವಿ ಅಂತ, ಆಯ್ತಾ? ಸೊ ಅವ್ರು ಇವಾಗ ತೆಗೆದು ಬಿಟ್ರೆ ನಾವು ಜಾಬ್ ಇಲ್ಲದೆ ಇರ್ತೀವಿ. ಸೊ ಇದನ್ನೇ ಮುಂದುವರ್ಸೋಣ ಹಿಂಗೆ. ಸೊ ಅವ್ರಿಗೆ ಸೀಟ್ ಸಿಗೋವರೆಗೂ, ಒನ್ಸ್ ನಾವು ಜಾಬ್ಗೆ ಹೋಗೋವರೆಗೂ ಅವ್ರು ಮಾಡ್ಬೋದು ಅಂತ. ಅವರು ಫಸ್ಟ್ ಆಲ್ರೆಡಿ ವರ್ಕ್ ಮಾಡ್ತಿರೋರು ಇವಾಗ ತೆಗಿತಾರೆ ಅಂತ ಹಿಂಗೆ ಹೋರಾಟ ಮಾಡ್ತಿದ್ದಾರೆ. ಅಂದರೆ ಮ್ಯಾಮ್, ಈ ಎಕ್ಸಾಮ್ ಯಾವಾಗ ಎಷ್ಟು ದಿನ ತಗೊಳುತ್ತೆ, ಇವರೆಲ್ಲ ಪರ್ಮನೆಂಟ್ ಇರೋರು ಬರೋಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಕನ್ಫರ್ಮ್ ಇರಲಿಲ್ವಲ್ಲ. ಅದಕ್ಕೆ ಗೌರ್ಮೆಂಟ್ ಏನು ಮಾಡಿತ್ತು, ಕಾಂಟ್ರಾಕ್ಟ್ ಆಗಿ ತೊಗೊಳ್ತೀವಿ ಅಂದರೆ ನಿಮಗೆ ಪರ್ಮನೆಂಟ್ ಕೊಡಲ್ಲಪ್ಪ, 5 ವರ್ಷ ಮಾಡಿ 6 ವರ್ಷ ಮಾಡಿ ಅಂತಿಲ್ಲ, ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತೀವಿ. ಒನ್ಸ್ 400 ಸೀಟ್ ಪರ್ಮನೆಂಟ್ ಬರ್ತಾರಲ್ಲ, ಆವಾಗ ನೀವು ಇಮಿಡಿಯೇಟಾಗಿ ತೆಗ್ದಾಕ್ತೀವಿ ಅಂತ ಅದು ಇದೇ ಒಂದು ನೋಟಲ್ಲೇ ಇದೆ. ಸೊ ಇವಾಗ ನಾವು ಬರ್ತಿದ್ದೀವಿ, ಒಳಗಡೆ ಇನ್ನಾಗ್ತೀವಿ ಅಂದರೆ ನೆಕ್ಸ್ಟ್ ಅವ್ರನ್ನ ತೆಗ್ದಾಕ್ಬೇಕು. ಸೊ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಅದು, ನಾವು ಬಂದರೆ ನಮ್ಗೆ ತೆಗ್ದಾಕ್ತಾರೆ ಅಂತಂದು, ಅದಕ್ಕೆ ಅವ್ರು ಈ ಥರ ಮಾಡ್ತಿರೋದು ಮ್ಯಾಮ್. ಫಸ್ಟ್ ಲಿಸ್ಟಲ್ಲೇ ಮ್ಯಾಮ್. ಏನು ಗೊತ್ತಾ, ಆ್ಯಕ್ಚುಲಿ ಪ್ರೊವಿಷನಲ್ ಲಿಸ್ಟ್ಗೂ ಮತ್ತು ಫೈನಲ್ ಲಿಸ್ಟ್ಗೂ ಒಂದು ನೇಮು ಆ್ಯಡ್ ಆಗಿಲ್ಲ, ಡಿಲೀಟ್ ಆಗಿಲ್ಲ ಮ್ಯಾಮ್. ಆ್ಯಕ್ಚುಲಿ ಏನಿದೆ ಅದೇ ಇದೆ. ಎಲ್ಲರೂ ಏನು ಹೇಳ್ತಿದ್ದಾರೆ, ಪ್ರೊವಿಷನಲ್ ಲಿಸ್ಟಲ್ಲಿ ಬಂದಮೇಲೆ ಎಲ್ಲ ದುಡ್ಡು ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ಆ ಥರ ಏನು ಮೋಸನೇ ಆಗಿಲ್ಲ ಮ್ಯಾಮ್. ಏನು ಲಿಸ್ಟಲ್ಲಿ ಏನು ಹೆಸರಿದೆ ಅದೇ ಇದೆ ಮ್ಯಾಮ್. ಅವರೇ ಮಾಡಿರೋದು ಮ್ಯಾಮ್. ಅಲ್ಲಿ ಯಾರು ಒಬ್ಬರು ಮೆಂಬರ್ಸು ಇಲ್ಲ ನಮ್ಮದು ಗ್ರೂಪಲ್ಲಿ ಇರೋರು, ಅಂದರೆ 400 ಮೆಂಬರ್ಸ್ ಸೆಲೆಕ್ಟ್ ಆದವರು ಒಬ್ಬರ ಹೆಸರು ಇಲ್ಲ ಮ್ಯಾಮ್. ಒಬ್ಬರು ಮಾತಾಡಿಲ್ಲ. ಮಾಡ್ಲಿ, ಅವರು ತನಿಖೆ ಮಾಡೋದು ಬೇಡ ಅಂತ ಅನ್ನೋದಿಲ್ಲ. ಬಟ್ ನಿಯತ್ತಾಗಿ ಕಷ್ಟಪಟ್ಟು ಓದಿಯವ್ರಿಗೆ ನ್ಯಾಯ ಏನು ಮೇಡಮ್? ಅವ್ರು ಯಾರು ಕಾಸು ಕೊಟ್ಟಿರೋ ಅವ್ರನ್ನ ತೆಗೀಲಿ, ಯಾವುದೇ ಮತ್ತೆ ಎಕ್ಸಾಮ್ ಬರೀದರೆ ಬಿಡಲಿ. ಬಟ್ ಓದಿರೋರ್ಗಂತೂ ಮೋಸ ಆಗಬಾರ್ದು ಮೇಡಮ್. ನಾವೆಷ್ಟೋ ವರ್ಷದಿಂದ ಕುತ್ಕೊಂಡು ಓದಿ ರೈತ ಮಕ್ಕಳು, ನಮ್ಮ ಪೇರೆಂಟ್ಸ್ ಎಷ್ಟು ಬೇಜಾರಾಗ್ತಿದ್ದಾರೆ ಗೊತ್ತಾ? ಎಕ್ಸಾಮ್ ಮಾಡಿ ಅಂತಿದ್ದಾರೆ. ಮಾಡಿದ್ರೆ ಮತ್ತೆ ಮೋಸ ಆಗಲ್ಲ ಅಂತ ಏನು ಗ್ಯಾರಂಟಿ? ನೆಕ್ಸ್ಟ್ ಟೈಮ್ ಇಂಥ ಪ್ರಾಬ್ಲಮ್ ಬರಲ್ಲ ಅಂತ ಮತ್ತೆ ಪ್ರಾಬ್ಲಮ್ ಮತ್ತೆ ಎಕ್ಸಾಮ್ ಎಷ್ಟು ವರ್ಷ ಅಂತ ಮುಂದುವರಿಸ್ತಾರೆ? ಇದು ನಮಗೊಂದೊಂದು ಏಜ್ ಇರುತ್ತೆ, ನಮ್ಮದೊಂದು ಕನ್ಸು ಅನ್ನೋದಿರುತ್ತೆ. ನಾವೇನು ತನಿಖೆ ಸ್ಟಾಪ್ ಮಾಡಿ ಅಂತ ಹೇಳ್ತಿಲ್ಲ, ಮಾಡಿ. ಚೆನ್ನಾಗಿ ಓದಿರೋ ಮಕ್ಕಳು, ನಿಯತ್ತಾಗಿ ಓದಿರೋ ಮಕ್ಕಳಿಗೆ ಜಸ್ಟಿಸ್ ಏನು ನಮ್ಮನ್ನು ಕೊಡಿಸಿ, ಜಾಬ್ ಕೊಡಿಸಿ. ಬಟ್ ಏನಾದರೂ ಮಿಡಿಯರಲ್ಲಿ ನಮ್ಗೆ ಮಾಡಿದ್ದೀವಿ ಅಂತಂದರೆ ತೆಗೆದಾಕ್ಬಿಡಿ, ಯಾವ ಎಕ್ಸಾಮ್ ಬರೆಯೋಕ್ಕೂ ಬಿಡಬೇಡಿ, ಅಷ್ಟೇ ಹೇಳೋದು. ಅವ್ರು ಏನು ಹೇಳ್ತಾರೆ ಮೇಡಮ್? ಪಾಪ ಹಿಂಗೆ ಆಗೋದು ಅನ್ಕೊಳ್ಳಿಲ್ಲ. ನಿಯತ್ತಾಗಿ ಓದೋರ್ಗೂ ಈ ಕಾಲದಲ್ಲಿ ಬೆಲೆ ಇಲ್ಲ ಅಂತ ಹೇಳ್ತಾರೆ. ವರ್ಷಗಟ್ಟಲೆ ಕಾಯೋದು ಮೇಡಮ್. ನಾವು PG ಮಾಡ್ಕೊಂಡು ಎಲ್ಲ ಓದ್ಕೊಂಡು ಅದನ್ನು ನೋಡಿಕೊಂಡು ಇದನ್ನು ನೋಡಿಕೊಂಡು ಅದು ಏನಿಲ್ಲ ಮೇಡಮ್. ನಾವು ಇವೆಲ್ಲ ಮಾತಾಡಿ ಎಲ್ಲ ಎಕ್ಸಾಮ್ ಮಾಡಿ ಅಂದಮೇಲೆ ಇವಾಗ ಆಗ್ತಿರೋದು. ಲಾಸ್ಟ್ ಟೈಮ್ 2016-17 ಟೈಮಲ್ಲಿ ಆಗಿರೋದು. ಅವಾಗಿಂದ ಕನ್ಸು ಕಟ್ಕೊಂಡು ಬಂದಿದ್ವಿ ನಾವು. ನೆಕ್ಸ್ಟ್ ಟೈಮ್ ಕರೀತಾರೆ, ಓದೋಣ. ಡಾಕ್ಟರ್ ಆಗ್ಬೇಕಂತಾನೆ ಕನ್ಸು ಕಟ್ಕೊಂಡಿದ್ವಿ ಮೇಡಮ್. ಮೆಡಿಕಲ್ ಸೀಟ್ ಸಿಕ್ಕಿದ್ರು ಹೋಗ್ಲಿಲ್ಲ, ಯಾಕಂದ್ರೆ ಪ್ರಾಣಿ ಸೇವೆ ಮಾಡೋದೇನು ಅಂತ. ಮನೇಲಿ ಯಾರೂ ಇರಲಿಲ್ಲ ಮೇಡಮ್. ನಾನು ಫಸ್ಟ್ ಆಗಬೇಕು ಅಂತಲೇ, ಅವ್ರಿಗೂ ತುಂಬ ಆಸೆ ಇತ್ತು, ವೆಟ್ನರಿಗೆ ಹೋಗಬೇಕು ನನ್ನ ಮಗಳು ಅಂತ, ಸರ್ಕಾರಿ ಸೇವೆ ಮಾಡಬೇಕು ಅಂತ. ಬಟ್ ಅದು ಬಂದರೂ ಇವಾಗ ಇಲ್ಲ, ನ್ಯಾಯ ಸಿಗ್ತಿಲ್ಲ ನಮಗೆ. ಕಷ್ಟಪಟ್ಟು ಓದಿದ್ರೂ ಸಿಗ್ತಿಲ್ಲ. ಥ್ಯಾಂಕ್ ಯು ಮ್ಯಾಮ್. ನೋಡಿ ಮ್ಯಾಮ್, ಇಲ್ಲಿ 24 ಮೆಂಬರ್ಸ್ ವಿಕ್ಟಿಮ್ ಲಿಸ್ಟಲ್ಲಿ ಇದ್ದಾರೆ ಮ್ಯಾಮ್. ಇದರಲ್ಲಿ ಒಂದು 50% ಜನ ಕೂಡ ಪ್ರೊವಿಷನಲ್ ಲಿಸ್ಟಲ್ಲಿಲ್ಲ ಮ್ಯಾಮ್. ಅವ್ರು ಎಲಿಜಿಬಲ್ಲೇ ಆಗಿಲ್ಲ ಮ್ಯಾಮ್. ಈ ಟೋಟಲ್ 24 ಮೆಂಬರ್ಸಲ್ಲಿ ರಾಂಗ್ ಅಲಿಗೇಷನ್ ಎಲ್ಲ ಆಗ್ತಿದ್ದಾರೆ ಮ್ಯಾಮ್. ಅದರೊಳಗಡೆ 50 ಮೆಂಬರ್ಸು ಇದೇ ಆಗಿಲ್ಲ ಮ್ಯಾಮ್. 50% ಆಫ್ ಮೆಂಬರ್ಸ್ ಆಗೇ ಇಲ್ಲ, ಎಲಿಜಿಬಲ್ಲೇ ಆಗಿಲ್ಲ ಮ್ಯಾಮ್.
ಸುಮ್ಮನೆ ಆಗ್ತಿರೋದು. ಒಟ್ಟು ಅವ್ರಿಗೆ ಏನಿಲ್ಲ ಮ್ಯಾಮ್, ಪ್ರಾಪರ್ ಇನ್ವೆಸ್ಟಿಗೇಷನ್ ಏನು ಬೇಕಲ್ಲ, ಬಟ್ ರೀ ಎಕ್ಸಾಮ್ ಬೇಕು. ಯಾಕೆ ಬಿಕಾಸ್ ಅವ್ರಿಗೆ ಇನ್ನೊಂದು ಸಿಗುತ್ತೆ, ಇನ್ನೊಂದು ಅವಕಾಶ ಸಿಗುತ್ತೆ ಎಕ್ಸಾಮ್ ಬರೆಯೋಕ್ಕೋಸ್ಕರ ಅಂತ. ಹೋಗಿ ಎಲ್ಲ 400 ಜನ ಮಕ್ಕಳು ಮಾಡುತ್ತಪ್ಪಲ್ವಾ ಮ್ಯಾಮ್? ಏನಪ್ಪ ನೆಕ್ಸ್ಟ್ ನಿಮ್ಮ ಹೋರಾಟಗಳು ಏನಪ್ಪ? ಅದೇ ಮೇಡಮ್, ನ್ಯಾಯ ಸಿಗೋವರೆಗೂ ನಾವು ಕಷ್ಟಪಟ್ಟು ಓದಿರೋರ್ಗಂತೂ ಮೋಸ ಆಗಬಾರ್ದು, ಅದೇ ನಮ್ಮ ನ್ಯಾಯ. ಹಂಗಂತ ಯಾರಾದ್ರೂ ಮಾಲ್ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರನ್ನ ತೆಗೀಲಿ, ಬೇಡ ಅಂತ ಅನ್ನೋದಿಲ್ಲ. ಬಟ್ ಕಷ್ಟಪಟ್ಟು ಓದಿರೋರ್ಗೆ ಮೋಸ ಆಗಬಾರ್ದು ಮೇಡಮ್. ತಪ್ಪು ಮಾಡಿರೋರ್ನ ಹಂಗಂತ ಬಿಟ್ಬಿಡಕ್ಕೂ ಆಗಲ್ಲ. ಬಿಟ್ಬಿಡಕ ಬೇಡ, ಬಿಡೋದು ಬೇಡ. ತಪ್ಪು ಮಾಡೋರು ಶಿಕ್ಷೆ ಕೊಡ್ಲಿ, ಬಟ್ ತಪ್ಪು ಮಾಡದೇ ಇರೋ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಮೇಡಮ್ ಅವ್ರ ಜೊತೆ?